ಬ್ರೇಕಿಂಗ್ ನ್ಯೂಸ್. 1 ವಾರದಿಂದ ಸುದ್ದಿಯಾಗಿರುವಂತಹ ಸತ್ಯ ಅವರನ್ನ ಮೀಡಿಯಾ ಜೊತೆ ಮಾತಾಡಕ್ ಬಿಟ್ಟಿದ್ದಾರೆ. ಇದರಿಂದ ಏನೇನ್ ಸತ್ಯಗಳು ಗೊತ್ತಾಗುತ್ತೆ ಹಾಗೂ ಇದರ ಹಿನ್ನೆಲೆ ಏನು ಎಲ್ಲ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲಿ. ಪತ್ರಕರ್ತರೆಲ್ಲರಿಗೂ ನಮಸ್ಕಾರ. ದೇವ್ರು ನನ್ನ ಹೆಣ್ಣಾಗಿ ಹುಟ್ಟಿಸ್ದ, ಆದ್ರೆ ಮಾನವ ರೂಪದಲ್ಲಿರೋ ರಾಕ್ಷಸರು ನನ್ನ ಈ ಪರಿಸ್ಥಿತಿಗೆ ತಂದ್ರು. ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಆರೈಕೆಯಲ್ಲಿ ಬೆಳಿಬೇಕಿದ್ದೋಳು ಅವ್ರನ್ನ ಕಳ್ಕೊಂಡೆ. ಕೊನೆಗ್ ನಿಮ್ ಮುಂದೆ ಹೀಗ್ ನಿಂತ್ಕೊಂಡು ನನ್ ಭವಿಷ್ಯನೇ ಕಳ್ಕೊಂಡಿದ್ದೀನಿ. ನನ್ನ ಚಿಕ್ಕಮ್ಮನೇ ಬೆಳೆಸಿದ್ದು. ಸುಂದರವಾದ ಹೂಗಳ ಜೊತೆ ಜೀವನ ಶುರುವಾಯ್ತು. ನಿಮಗೇನ್ ಬೇಕು? ನಿಮ್ಮನ್ನೇ ಕೇಳಿದ್ದು, ಏನ್ ಬೇಕು? ಹಲೋ, ನಿಮ್ಮನ್ನೇ. ಬೊಕ್ಕೆ ಬೇಕು ಬ್ರೋ. ಬೊಕ್ಕೆ ಶಾಪಲ್ಲಿ ಬಿಯರ್ ಬರಲ್ಲ, ಬೊಕ್ಕೆ ಮಾತ್ರ ಮಾರೋದು. ನೀನ್ ಸ್ವಲ್ಪ ಇರೋ. ಸರಿ ಆಯ್ತು. ಓಕೆ, ನೋಡಿ. ನೋಡ್ತಾನೆ ಇದೀನಿ, ಏನ್ ತಗೋಬೇಕೋ ಗೊತ್ತಾಗ್ತಿಲ್ಲ. ಹಂಗಂದ್ರೆ 4-5 ತಗೊಳ್ಳಿ ಸರ್. 4-5? ಅಂದ್ರೆ 4-5 ತಗೊಂಡ್ರೆ ಅದ್ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಬೋದು ಅಂತ. ಓ ಸರಿ, ನಾನ್ ನಿಮಗ್ ತೋರಿಸ್ತೀನಿ. ಒಂದೊಂದು ಅಕೇಶನ್ಗೆ ಒಂದೊಂದು ಕಲರ್ ಕೊಡ್ಬೋದು. ಓಕೆ. ವೈಟ್ ಶಾಂತಿ ಮತ್ತೆ ನೆಮ್ಮದಿಯ ಪ್ರತೀಕ, ರೆಡ್ ಪ್ರೀತಿಯ ಪ್ರತೀಕ, ಮತ್ತೆ ಕ್ರೀಮ್ ದುಃಖಕ್ಕೆ ಪ್ರತೀಕ, ಓ ಪಿಂಕ್ ಕರುಣೆಯ ಪ್ರತೀಕ, ಯೆಲ್ಲೋ ಗೆಳೆತನದ ಪ್ರತೀಕ, ಆರೆಂಜ್ ಅಭಿವೃದ್ಧಿ ಪ್ರತೀಕ. ಸರಿ ಸರಿ, ಇದನ್ನೆಲ್ಲ ಬಿಡಿ. ನಿಮ್ಮ ಅಕೇಶನ್ ಏನು? ಫ್ರೆಂಡು ಬರ್ತ್ಡೇ. ಓ, ಹಾಗಾದ್ರೆ ಎಲ್ಲೋ ರೋಸಸ್ ಕೊಡ್ಬೋದು. ಬನ್ನಿ. ತಿರುಪತಿಗೆ ದರ್ಶನಕ್ಕೆ ಅಂತ ಹೋದ್ರೆ ಮತ್ತೆ ಬರೋಕೆ ಮನ್ಸೇ ಆಗಲ್ಲ. ಅದೇ ತರ ಆ ಬೊಕ್ಕೆ ಶಾಪಿಗೆ ಹೋದಾಗ ಮತ್ತೆ ಬರೋಕೆ ಮನ್ಸೇ ಆಗ್ಲಿಲ್ಲ. ಲೇ, ಅದು ಪುಣ್ಯಕ್ಷೇತ್ರ, ಧಾರ್ಮಿಕ. ಈ ಬೊಕ್ಕೆ ಶಾಪಲ್ಲಿ ಏನಿದೆಯೋ? ಸೌಂದರ್ಯ. ಹೂಗಳು ಯಾವತ್ತೂ ಚೆನ್ನಾಗೇ ಇರುತ್ತೆ. ಇಷ್ಟ ಆದ್ರೆ ತಗೋಬೇಕೆ ಹೊರ್ತು ಅಲ್ಲೇ ಟೆಂಟ್ ಹಾಕ್ಬಾರ್ದು. ಲೇ, ನಾನ್ ಹೇಳಿದ್ದು ಆ ಫ್ಲವರ್ಸ್ ಬಗ್ಗೆ ಅಲ್ಲ ಕಣೋ, ಆ ಫ್ಲವರ್ಸ್ ಮಾರೋ ಆ ಹುಡುಗಿ ಬಗ್ಗೆ. ಓಹೋ. ಕೆಲವರು ಅವ್ರು ಮಾಡೋ ಕೆಲ್ಸದಿಂದನೇ ಅವ್ರ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಬೋದು ಕಣೋ. ಹೂ ಎಷ್ಟು ಅಂದವಾಗಿರುತ್ತೋ ಅದೇ ತರನೇ ಕಾಣತ್ತೆ. ಆದ್ರೆ ಆ ಹೂ ಮಾರೋ ಹುಡುಗಿ ಹೂಗಳಿಂದ ಬರೋ ಪರಿಮಳದ ತರ ಪವಿತ್ರವಾಗಿದ್ದಾಳ್ ಕಣೋ. ಐ ಥಿಂಕ್ ಐ ಮೀನ್ ಲವ್ ವಿತ್ ಹರ್. ಹಂಗಂದ್ರೆ ಮಟನ್ ಶಾಪಲ್ಲಿ ಇರೋರೆಲ್ರು ಮರ್ಡರ್ ಮಾಡೋರು ಅಂತನಾ? ಲೇ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಕಣೋ, ನಾನು ಆ ಹುಡುಗಿ ಬಗ್ಗೆ ಹೇಳ್ದೆ. ಆ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಹೌದಾ? ಹ್ಮ್. ಸಾರಿ, ನಾನ್ ನೋಡ್ಲಿಲ್ಲ. ಕೆಳಗ್ ಬಿದ್ದು ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ? ಇದೇನ್ 10th ಫ್ಲೋರ್ ಅಪಾರ್ಟ್ಮೆಂಟು? ಬಿದ್ದಂಗೆ ಸತ್ತೋಗ್ತಾರೆ. ಬಿಲ್ಡಪ್ ಸಾಕಲೇ. ನಿನ್ಗೆ ಈ ಚಾನ್ಸ್ ಸಿಕ್ಕಿದಿದ್ರೆ ಬಿಟ್ಬಿಡ್ತಿದ್ಯಾ? ಹೇಳಿ, ಯಾವ ಅಕೇಶನ್ಗೆ ಬೊಕ್ಕೆ ಬೇಕು? ಪ್ರಪೋಸ್ ಮಾಡೋದಕ್ಕೆ. ಅದೇ ಲವ್ ಪ್ರಪೋಸ್ ಮಾಡೋದಕ್ಕೆ. ರೆಡ್ ರೋಸ್. ರೆಡ್ ರೋಸ್ ತಗೊಂಡು ಹೋಗಿ, ಚೆನ್ನಾಗಿರತ್ತೆ. ರೆಡ್ ರೋಸ್ ಏನರ್ಥ? ಪ್ರೇಮಿಗಳಿಗೆ ಪ್ರತೀಕ. ಅಂದ್ರೆ ಆ ಹುಡುಗಿ ಒಪ್ಕೋತಾಳ? ಹಾ, ಇರ್ಬೋದೇನೋ.
ಒಪ್ಕೊಂಡಿಲ್ಲ ಅಂದ್ರೆ ಬೇರೆ ಏನಾದ್ರೂ ಬೊಕ್ಕೆ ಕೊಡ್ಬೇಕಾಗತ್ತೆ. ನಮ್ಮ ಅಕ್ಕ ಕೈಯಿಂದ ಬೊಕ್ಕೆ ಕೊಟ್ರೆ ಎಂತ ಹುಡುಗಿ ಆದ್ರೂ ಓಕೆ ಅಂತಾಳೆ. ಸರಿ, ಹೆಸರು ಬರ್ಕೊಳ್ಳಿ. ಹೆಸರು ಹೇಳಿ. ಸತ್ಯ. ಸತ್ಯನಾ? ನಮ್ಮಕ್ಕನಾ? ನಿಮ್ ಹೆಸರು ಸತ್ಯನಾ? ಥ್ಯಾಂಕ್ಸ್ ಕಣ್ರಿ. ವೆಲ್ಕಮ್. ಒಪ್ಕೊಂಡಿಲ್ಲ ಅಂದ್ರೆ ನಂಗೆ ಬೇರೆ ಬೊಕ್ಕೆ ಕೊಡ್ಬೇಕು, ನೆನ್ಪಿದೆ ತಾನೆ? ಚಿಕ್ಕಮ್ಮ, ಓಕೆ, ನನ್ಗೆ ಟೈಮ್ ಆಯ್ತು, ನಾ ಹೊರಡ್ತೀನಿ. ಏ ಸತ್ಯ, ಎಲ್ಲಿ ಹೋಗ್ತಿದ್ಯಾ? ತಿಂಡಿ ತಿನ್ನು. ಅಯ್ಯೋ, ನಂಗೆ ಟೈಮ್ ಇಲ್ಲ. ಸರಿ, ನೀವೇ ತಿನ್ಸಿ. ಮದ್ವೆ ಮಾಡ್ಕೊಂಡು ಹೋದ್ರೆ ನಿನ್ ಗಂಡ ತಿಂಡಿ ತಿನ್ನಿಸ್ತಾನಾ? ಮದ್ವೆ ಅಂದ್ಮೇಲೆ ನೆನ್ಪಾಯ್ತು ಚಿಕ್ಕಮ್ಮ, ಅನಿಲ್ ಹುಟ್ಟಿರೋದು ನನಗೆ ಅಂತ ಅನ್ಸುತ್ತೆ. ಅಷ್ಟೊಳ್ಳೆ ಹುಡುಗ ಅಂದ್ರೆ ಒಂದ್ಸಲ ಮನೆ ಕರ್ಕೊಂಬಾ, ನಾನು ನೋಡ್ತೀನಿ. ಓಕೆ, ಕರ್ಕೊಂಡ್ಬಿಡ್ತೀನಿ. ಸರಿ, ಬರ್ತೀನಿ. ಬಾಯ್. ಬ್ರೋ, ಟೇಕ್ ದಿಸ್. ಡಾರ್ಲಿಂಗ್, ನೀನು ತಗೋ. ಚಾಕ್ಲೇಟ್ ಕೊಡ್ತಿದ್ಯಾ ಅಂದ್ರೆ ನಿನ್ ಲವ್ ಸಕ್ಸಸ್ ಆಯ್ತಾ? ಆಗಿಲ್ಲ ಕಣೋ. ಸಕ್ಸಸ್ ಆದಂಗೆ ಚಾಕ್ಲೇಟ್ ಕೊಡ್ತಿದ್ದೀರಲ್ಲ, ಏನ್ ವಿಷಯ ಸರ್? ಅವಳು ಬರ್ಲಿಲ್ಲ. ತಗೊಳಮ್ಮ. ಎಲ್ಲಿಗ್ ಬರಕ್ ಹೇಳಿದ್ರಿ ಸರ್? ನಾನಾ? ಕನ್ಸಲ್ಲಿ. ಆಕ್ಚುಲಿ ಏನಾಯ್ತು ಅಂದ್ರೆ ನಾನು ಅವಳ ಬಗ್ಗೆ ಯೋಚನೆ ಮಾಡಿ ನಿದ್ದೆನೆ ಮಾಡಿಲ್ಲ, ಸೊ ಕನ್ಸಲ್ ಬಂದಿಲ್ಲ. ಕನ್ಸಲ್ ಬರೋ ಹುಡುಗಿನ ಪ್ರಪೋಸ್ ಮಾಡೋದಕ್ಕೆ ಇಲ್ಲಿನ ಬೊಕ್ಕೆ ತಗೊಂಡ್ ಹೋದ್ಯಾ? ಗುರು, ನೀನ್ ಗ್ರೇಟ್ ಗುರು. ಕನ್ಸ್ನಲ್ಲಿ ಪ್ರಪೋಸ್ ಮಾಡೋದು ಹೇಗೆ ಅಂತ ನನ್ಗೂ ಸ್ವಲ್ಪ ಹೇಳ್ಕೊಡು. ಹೇಳ್ತೀನಿ ಕೇಳು. ಸತ್ಯ, ಸೂರ್ಯನ ಬೆಳಕು ಬಿದ್ದಾಗ್ಲೇ ಅರಳೋದು ತಾವರೆ, ಮುಂಜಾನೆ ಇಬ್ಬನಿಯೇ ಹಾಗೆ ಕರಗಿ ಬಿಡೋ. ತಿರುಗುವಂತ ಈ ಭೂಮಿ ಮೇಲೆ ಇಬ್ಬನಿ ಕರಗಿ ನೀರಾಗಿ, ಆವಿಯಾಗಿ ಮೋಡವಾಗಿ, ಮಳೆಯಾಗಿ ಮತ್ತೆ ನನ್ನ ಮೇಲೆ ಸುರಿದು ಮುದವನ್ನು ನೀಡು. ಏನು ಹೇಳಬೇಕು ಗೊತ್ತಾಗದೆ, ಕವನಕ್ಕೆ ಸಾಲು ಸಿಗದೆ ಮೌನವಾಗಿ ಬಿಡು. ಆ ಮೌನದಲ್ಲೇ ಕೇಳಿಸುವುದು ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಹಾಯ್ ಸತ್ಯ, ಯಾಕ್ರಿ ಡಲ್ ಆಗಿದ್ದೀರಾ? ತುಂಬಾ ಖರ್ಚು ಮಾಡಿ ಈ ಬುಕ್ಕೆ ಶಾಪ್ ಇಟ್ಟೆ, ಬಿಸ್ನೆಸ್ ನಡೀತಿಲ್ಲ. ಪಬ್ಲಿಸಿಟಿ ಕಣ್ರಿ, ಪಬ್ಲಿಸಿಟಿ ಮಾಡಬೇಕು. ಒಂದು ಪಾಪ್ಕಾರ್ನ್ ಮಾರಕ್ಕೂ ಇವಾಗ ಪಬ್ಲಿಸಿಟಿ ಮಾಡಬೇಕು. ನಿಮಗೆ ನಾನ್ ಪಬ್ಲಿಸಿಟಿ ಮಾಡ್ತೀನಿ. ಈಗ ನಾನು ಮಾಡ್ತೀನಿ, ಸೇಲ್ಸ್ ಹೇಗಾಗುತ್ತೆ ನೋಡಿ. ನೀವೆಲ್ಲ ಕೆಲಸ ನೋಡಿ. ಸತ್ಯ, ಸತ್ಯ, ನಮಸ್ತೆ ಆಂಟಿ. ಯಾರಪ್ಪ ನೀನು? ನಾನು ಸತ್ಯನ್ ಫ್ರೆಂಡ್ ಅನಿಲ್ ಅಂತ. ಸತ್ಯ ಇದಾರಾ? ಒಂದ್ ನಿಮಿಷ ಇರಪ್ಪ, ಈಗ್ಲೇ ಕರಿತೀನಿ. ಸತ್ಯ, ಬಂದೆ ಚಿಕ್ಕಮ್ಮ. ಸತ್ಯ, ಹಾಯ್, ನೀವಾ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅದೇ ಚಿಕ್ಕಮ್ಮ, ನಮ್ ಬುಕ್ಕೆ ಶಾಪ್ ನ ಫೇಸ್ಬುಕ್ ಅಲ್ಲಿ ಹಾಕ್ದೋರು ಅನ್ನಲ್ಲ, ಅವರೇ ಇವ್ರು. ಅದೇನಂದ್ರೆ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಎಲ್ಲ ನೋಡ್ತಾರೆ. ನಮ್ಮ ಅಂಗಡಿ ಬಗ್ಗೆ 4 ಜನಕ್ಕೆ ಗೊತ್ತಾಗುತ್ತೆ, ಪಬ್ಲಿಸಿಟಿ ಸಿಗುತ್ತೆ ಅಂತ, ಬಿಸ್ನೆಸ್ಸು ಆಗುತ್ತೆ ಅಂತ ಆ ತರ ಮಾಡಿದೆ. ಶಾಪ್ ಜೊತೆಗೆ ನಮ್ ಸತ್ಯನು ಎಲ್ಲರಿಗೂ ಗೊತ್ತಾಗ್ತಾಳ? ಹೌದು ಆಂಟಿ, ತುಂಬಾ ಜನ ಈಗಾಗಲೇ ಕಮೆಂಟ್ಸ್ ಹಾಕ್ತಾ ಇದಾರೆ. ಅದರಿಂದ ಬಿಸ್ನೆಸ್ಸು ಚೆನ್ನಾಗಿ ಬೆಳೆಯುತ್ತೆ. ಫೇಸ್ಬುಕ್ ಅಲ್ಲಿ ಕಾಮೆಂಟ್ ಎಲ್ಲ ಮಾಡ್ತಿದಾರಾ? ಹೊರಗಡೆ ಜನ ಹಾಗಿದ್ದಾರೆ ಅಂದ್ರೆ ಫೇಸ್ಬುಕ್ ಅಲ್ಲೂ ಹಾಗೇನಾ? ಆ ಕಮೆಂಟ್ಸ್ ಮನೆವರೆಗೂ ಬರತ್ತೇನೋ ಅಂತ ನಂಗೆ ಭಯ ಆಗ್ತಿದೆ. ಹಾಗೇನಿಲ್ಲ ಚಿಕ್ಕಮ್ಮ, ನೀವು ಹೋಗಿ ಟೀ ತಗೊಂಡ್ ಬನ್ನಿ. ಹಾ ಸರಿ, ನೀವು ಹೋಗಿ ಕೂತ್ಕೊಳ್ಳಿ. ಇನ್ನೇನ್ ವಿಶೇಷ? ಮನೇಲಿ ಗಂಡ್ಮಕ್ಳು ಯಾರು ಇಲ್ಲ, ಹಾಗಾಗಿ ಅಕ್ಕಪಕ್ಕದವ್ರು ತಪ್ಪಾಗಿ ಮಾತಾಡ್ತಾರೆ. ಆ ಯೋಚನೆಯಲ್ಲಿ ಹಾಗೆ ಮಾತಾಡಿದ್ರು, ತಪ್ಪು ತಿಳ್ಕೊಬೇಡಿ. ನಾನ್ ತಿಳ್ಕೊತೀನಿ. ಏನದು? ಅದ್ರ ಬಗ್ಗೆನೇ ಯೋಚಿಸ್ತಾ ಇದ್ದೀನಿ. ಯೋಚನೆ ಮಾಡಿ ಏನ್ ಮಾಡ್ತೀರಾ? ನಿಮ್ ಮನ್ಸಲ್ಲಿರೋದನ್ನ ಸಂಕೋಚ ಪಡ್ದೆ ಹೇಳಿ, ನಾನು ತಪ್ಪು ತಿಳ್ಕೊಳಲ್ಲ. ತಗೊಳಪ್ಪ. ಆಂಟಿ, ಥ್ಯಾಂಕ್ ಯು ಆಂಟಿ. ಆಂಟಿ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದು ವಿಷಯ ಹೇಳಬೇಕು. ಹೇಳಪ್ಪ.
ನಾನು ಸತ್ಯನ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಏನ್ ಹೇಳ್ತಿದ್ಯಪ್ಪ? ಮತ್ತೆ ಹೇಳ್ತೀನಿ ಆಂಟಿ, ನಾನು ಸತ್ಯನ ನಿಜವಾಗ್ಲೂ ಮದುವೆ ಮಾಡ್ಕೋತೀನಿ.